ನೋಡ್ಬೋದು ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಬಾಡಿಗೆ ಹೋದ್ರೆ ಆಬ್ವಿಯಸ್ಲಿ ಕಾಯಿಲೆ ಬರ್ದೆ ಇನ್ನೇನಾಗತ್ತೆ ಅಲ್ವಾ. ಆಪಲ್ ಶೈನಿಂಗ್ ಬರ್ಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮೇಣದ ಬತ್ತಿದು ಅಪ್ಲಿಕೇಶನ್ ಮಾಡಿರ್ತಾರೆ. ಸೊ ಡ್ರಿಂಕ್ನ ಹೆಸರು ABC ಜ್ಯೂಸ್ ಅಂತ ಹೇಳ್ಬಿಟ್ಟು. ಸೊ ನಾನಿವತ್ತು ಬೀಟ್ರೂಟ್, ಕ್ಯಾರೆಟ್ ಹಾಗೆ ಆಪಲ್ ಈ ಮೂರರಿಂದ ಸೇರ್ಬಿಟ್ಟು ಡಿಟಾಕ್ಸಿಫೈಯಿಂಗ್ ವಾಟರ್ ಮಾಡ್ಕೊಳ್ತಾ ಇದ್ದೀನಿ. ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದ್ರೂ ಕುಡೀರಿ. ಒಂದಿನ ಇವಾಗ ನಾನು ಗಾರ್ನಿಶ್ ಮಾಡ್ಕೊಳ್ಳೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಡಿಟಾಕ್ಸಿಂಗ್ ವಾಟರ್ ಅಂತ ಅಂದ್ರೆ ನಮ್ಮ ಬಾಡಿಯಲ್ಲಿ ಇರ್ತಕ್ಕಂಥ ಟಾಕ್ಸಿನ್ ನ ತೆಗಿಲಿಕ್ಕೆ ಒಂದು ವಾಟರ್ನ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ನಾನು ಹೇಗ್ ಮಾಡ್ಕೊಳ್ತೀನಿ ಮತ್ತೆ ಅದರಿಂದ ಏನೇನ್ ಯೂಸಸ್ ಇದೆ ಅಂತ ಎಲ್ಲ ಹೇಳ್ಬಿಟ್ಟು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ತಗೊಂಡಿರ್ತಕ್ಕಂಥದ್ದು, ಸೊ ನಾನಿವತ್ತು ಬೀಟ್ರೂಟ್, ಕ್ಯಾರೆಟ್ ಹಾಗೆ ಆಪಲ್ ಈ ಮೂರರಿಂದ ಸೇರ್ಬಿಟ್ಟು ಡಿಟಾಕ್ಸಿಫೈಯಿಂಗ್ ವಾಟರ್ ಮಾಡ್ಕೊಳ್ತಾ ಇದ್ದೀನಿ. ಡಿಟಾಕ್ಸಿಂಗ್ ವಾಟರ್ ಯಾಕೆ ಮಾಡ್ಕೊಳ್ತಾರೆ ಅಂದ್ರೆ ನಮ್ಮ ಬಾಡಿಯಲ್ಲಿ ಏನಿರುತ್ತೆ ಆ ಟಾಕ್ಸಿನ್ ನ ತೆಗಿಲಿಕ್ಕೋಸ್ಕರ ಡಿಟಾಕ್ಸಿಂಗ್ ವಾಟರ್ ನ ಮಾಡ್ತೀವಿ. ನಾನೇನಕ್ಕೆ ಇವತ್ತು ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಆಪಲ್ ನೇ ತಗೊಳ್ತಾ ಇದ್ದೀನಿ ಅಂದ್ರೆ, ಬೀಟ್ರೂಟ್ ಅಲ್ಲಿ ನೈಟ್ರೇಟ್ಸ್ ಇರೋದ್ರಿಂದ ನಮ್ಗೆ ಹಾರ್ಟ್ ಹೆಲ್ದಿಗೆ ಮತ್ತೆ ಕ್ಯಾನ್ಸರ್ ಬರ್ದೇ ಇರೋ ತರ ತಡೆಗಟ್ಟೋದಕ್ಕೆ ನಾವು ಬೀಟ್ರೂಟ್ ನ ಯೂಸ್ ಮಾಡ್ತೀವಿ. ಹಾಗೆ ಇದರಲ್ಲಿ ನೈಟ್ರೇಟ್ಸ್ ಇರೋದ್ರಿಂದ ಬಾಡಿಗೆ ತುಂಬಾನೇ ಹೆಲ್ಪ್ ಆಗತ್ತೆ. ಅಂಡ್ ಕ್ಯಾರೆಟ್ ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ ಏನ್ ಯೂಸ್ ಅಂತ ಹೇಳ್ಬಿಟ್ಟು. ಕಣ್ಣಿನ ಹೆಲ್ತ್ಗೆ ತುಂಬಾನೇ ಒಳ್ಳೇದು ಕ್ಯಾರೆಟ್. ಹಾಗೇನೆ ಇದರಿಂದ ನಮ್ಗೆ ಏನ್ ಸ್ಕಿನ್ ಪ್ರಾಬ್ಲಮ್ಸ್ ಇದೆ ಅದು ಕೂಡ ಕ್ಯೂರ್ ಆಗತ್ತೆ. ಇನ್ನ ಆಪಲ್ ಬಗ್ಗೆ ಯಾರಿಗೂ ಹೇಳೋ ನೆಸೆಸಿಟಿನೇ ಇಲ್ಲ. ಆ ಆಪಲ್ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ಬಿಟ್ಟು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಆಪಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ABC ಜ್ಯೂಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. A ಅಂದ್ರೆ ಆಪಲ್, B ಅಂದ್ರೆ ಬೀಟ್ರೂಟ್ ಅಂಡ್ C ಅಂದ್ರೆ ಕ್ಯಾರೆಟ್. ಸೊ ಇದನ್ನ ಯೂಸ್ ಮಾಡ್ಕೊಂಡು ಇವತ್ತು ನಾವು ಡಿಟಾಕ್ಸಿಂಗ್ ವಾಟರ್ ನ ರೆಡಿ ಮಾಡೋಣ ಬನ್ನಿ. ಇನ್ನೊಂದು, ನೀವು ಆಪಲ್ ನ ಯಾವಾಗ್ಲೇ ಯೂಸ್ ಮಾಡುವಾಗ್ಲೂ ಆಯ್ತು, ನಿಮ್ಗೆ ಒಂದ್ ನೆನ್ಪಿರ್ಬೇಕಾಗಿರೋದು ಏನಂತ ಅಂದ್ರೆ ಆಪಲ್ ಶೈನಿಂಗ್ ಬರ್ಲಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಮೇಣದ ಬತ್ತಿದು ಅಪ್ಲಿಕೇಶನ್ ಮಾಡಿರ್ತಾರೆ. ಸೊ ನೀವು ಜಸ್ಟ್ ವಾಶ್ ಮಾಡಿ ಕಟ್ ಮಾಡಿ ಹಾಕಿದ್ರು ಅದು ಹೋಗಲ್ಲ. ಸೊ ನಾನ್ ಏನ್ ಮಾಡ್ತೀನಿ ಅಂದ್ರೆ ಈ ತರ ಚಾಕುನಲ್ಲಿ ಬಂದ್ಬಿಟ್ಟು ಮೇಲ್ಗಡೆ ಇರ್ತಕ್ಕಂಥದ್ದನ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು ಇದ್ರಲ್ಲಿ ಎಷ್ಟು ವೈಟ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮೇಣದ ಬತ್ತಿಯಿಂದ ಶೈನಿಂಗ್ ಬರ್ಲಿ ಅಂತ ಮಾಡಿರೋದ್ರಿಂದ ನಾನು ಯಾವಾಗ್ಲೂ ಈ ತರ ಚಾಕುನಲ್ಲಿ ರಿಮೂವ್ ಮಾಡ್ಕೊಂಡ್ಬಿಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಮೇಣದ ಬತ್ತಿ ಬರ್ತಾ ಇದೆ ಅಂತ ನೋಡ್ಬೋದು. ಸೊ ಇದೆಲ್ಲ ಏನಿದೆ ನೀವು ಹಂಗೆ ವಾಶ್ ಮಾಡಿ ಜಸ್ಟ್ ಕಟ್ ಮಾಡಿ ತಿನ್ನೋದ್ರಿಂದ ಅದು ನಮ್ಮ ಬಾಡಿಗೆ, ನಮ್ಗಳ ಆರೋಗ್ಯ ದೃಷ್ಟಿಯಿಂದ ನಾವ್ ಈ ತರ ಮಾಡೋದು ಅನಿವಾರ್ಯ. ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವ್ ಯಾವ್ದನ್ನೇ ಆಗ್ಲಿ, ಈಗ ಮ್ಯಾಂಗೋ ಕೂಡ ಅಷ್ಟೇ, ನಾನು ತಗೊಂಡ್ ಬಂದ್ರೆ ಈ ತರ ಮೇಲ್ಗಡೆ ರಿಮೂವ್ ಮಾಡ್ಕೊಳ್ತೀನಿ. ನೋಡ್ಬೋದು ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮ ಬಾಡಿಗೆ ಹೋದ್ರೆ ಆಬ್ವಿಯಸ್ಲಿ ಕಾಯಿಲೆ ಬರ್ದೆ ಇನ್ನೇನಾಗತ್ತೆ ಅಲ್ವಾ. ಸೊ ನೀವು ಅಷ್ಟೇ ಏನಾದ್ರೂ ಫ್ರೂಟ್ಸ್ ತಗೊಂಡ್ ಬಂದ್ರೆ ಅಟ್ ಲೀಸ್ಟ್ ಈ ತರ ರಿಮೂವ್ ಮಾಡ್ಬಿಟ್ಟು ಆಮೇಲೆ ಮಕ್ಳಿಗೆ ಕೊಡಿ. ಯಾಕಂದ್ರೆ ಮಕ್ಕಳು ಹಾಗೆ ಕೊಟ್ಬಿಡ್ತಾರೆ ಕೆಲವೊಬ್ರು, ಇಲ್ಲ ಅಂದ್ರೆ ಮೇಲ್ಗಡೆ ಸಿಪ್ಪೆ ಫುಲ್ ರಿಮೂವ್ ಮಾಡ್ಬಿಟ್ಟು ಕೊಟ್ಬಿಡಿ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದುಡ್ಡಿಗೋಸ್ಕರ ಏನೇನೋ ಮಾಡ್ತಾರೆ. ಸೊ ನಾವು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ವಾ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬರ್ತಾ ಇದೆ. ನಾ ಕೆರಿತಾನೆ ಇದೀನಿ ಬಟ್ ಬರ್ತಾನೇ ಇದೆ. ಆಪಲ್ ಕೀಪ್ಸ್ ಡಾಕ್ಟರ್ ಅವೇ ಅಂತ ಹೇಳ್ತಾರೆ. ಈ ತರ ನಾವೇನಾದ್ರೂ ಆಪಲ್ ತಿನ್ಬಿಟ್ರೆ ಯಾವಾಗ್ಲೂ ಡಾಕ್ಟರ್ ಹತ್ರನೇ ಹೋಗ್ತಾ ಇರ್ಬೇಕಾಗತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಿ ಏನಾದ್ರೂ ಫ್ರೂಟ್ಸ್ ತಗೊಂಡ್ ಬಂದ್ ತಿನ್ನುವಾಗ. ಇವಾಗ ನೋಡಿ ಬರ್ತಾ ಇಲ್ಲ, ಎಲ್ಲ ರಿಮೂವ್ ಮಾಡಿದೀನಿ. ಸೊ ಹಾಗಾಗಿ ಏನು ಇಲ್ಲ. ಸೊ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದಾಗಿದೆ, ಇದನ್ನ ಸೋಸ್ಕೊಳ್ಳೋಣ ಬನ್ನಿ. ಇನ್ನೂ ಅದ್ರಲ್ಲಿ ಗಟ್ಟಿ ಗಟ್ಟಿ ಹಾಗೆ ಇದೆ, ಬಟ್ ಅದನ್ನ ನಾವ್ ಇನ್ನೂ ಒಂದ್ಸಲ ರುಬ್ಕೋಬಹುದು. ತುಂಬಾನೇ ಒಳ್ಳೇದು ಇದು. ವಾರದಲ್ಲಿ ಅಟ್ಲೀಸ್ಟ್ 2 ಟೈಮ್ಸ್ ಆದ್ರೂ ಕುಡೀರಿ. ಒಂದಿನ ಇವಾಗ ನಾನು ಆಪಲ್ ಹಾಕೊಂಡಿದ್ದೀನಿ, ಇನ್ನೊಂದಿನ ಸೀಬೆ ಹಣ್ಣು ಹಾಕೊಳ್ಳಿ. ಅಂದ್ರೆ ಬೀಟ್ರೂಟ್, ಕ್ಯಾರೆಟ್ ಮಸ್ಟ್. ಅದ್ರ ಜೊತೆ ಬೇರೆ ಬೇರೆ ಫ್ರೂಟ್ಸ್ ಗಳು ಆಡ್ ಆಗ್ತಾ ಹೋಗ್ತಾ ಇರತ್ತೆ ಅಷ್ಟೇ. ಸೊ ಇದನ್ನ ಯಾವ ತರ ಕುಡಿಬೇಕು ಅಂತ ಅಂದ್ರೆ, ನೀವ್ರೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇದನ್ನ ತಗೋಬೇಕು. ಆಮೇಲೆ ನೀವು ದಿನನಿತ್ಯ ಏನು ತಿಂತೀರಾ ಅದನ್ನ ತಿನ್ಬಹುದು.
ಸೊ ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲೇನೆ ತಗೋಬೇಕು ಇದು. ಸೊ ಹಾಗಾದ್ರೆ ಮಾತ್ರ ಇದು ವರ್ಕ್ ಆಗೋದು. ಸೊ ಇದನ್ನ ಇವಾಗ ಒಂದು ಗ್ಲಾಸಿಗೆ ಸರ್ವ್ ಮಾಡ್ಕೋಣ. ಶುಗರ್ ಏನೂ ಹಾಕಿಲ್ಲ ನಾನು, ಖಾಲಿ ಜಸ್ಟ್ ಬೀಟ್ರೂಟ್, ಕ್ಯಾರೆಟ್ ಮತ್ತೆ ಆಪಲ್ ಹಾಕ್ಬಿಟ್ಟು ರುಬ್ಬಿ ಹಾಗೆ ಕುಡಿತಾ ಇರೋದು ಅಷ್ಟೇ. ಸೊ ರೆಡಿ ಆಯ್ತು. ಸ್ವಲ್ಪ ಗಾರ್ನಿಶ್ ಮಾಡ್ಕೊಳ್ಳೋಣ. ಸೊ ಈ ಡ್ರಿಂಕು ಸ್ಟಾರ್ಟಿಂಗ್ ಅಲ್ಲಿ ಕುಡಿಯೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆಮೇಲೆ ಸರಿ ಹೋಗುತ್ತೆ. ಬಟ್ ಇದನ್ನ ನೀವು ಕುಡಿಯೋಕ್ ಟ್ರೈ ಮಾಡಿ, ಆಮೇಲೆ ನಿಮ್ಗೆ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತು ನಾನು ಇದಕ್ಕೆ ಆಪಲ್ ಆಡ್ ಮಾಡಿದ್ದೀನಿ. ನಿಮ್ಗೆ ಬೇಕಂದ್ರೆ ನೀವು ಸೀಬೆಹಣ್ಣು ಆಡ್ ಮಾಡ್ಕೋಬಹುದು. ಇಲ್ಲ ಅದ್ ಬೇಡ ಅಂತ ಅಂದ್ರೆ ಸೀಸನಲ್ ಫ್ರೂಟ್ ಯಾವ್ದಾದ್ರು ಲೈಕ್ ಕಿತ್ಲೆ ಹಣ್ಣಾಗಿರ್ಬೋದು, ಮೂಸುಂಬಿ, ಅದನ್ನು ಕೂಡ ನೀವು ಇದಕ್ಕೆ ಆಡ್ ಮಾಡ್ಕೋಬಹುದು. ಅದರಲ್ಲಿ ಸಿಟ್ರಿಕ್ ಆಸಿಡ್ ತುಂಬಾ ಇರೋದ್ರಿಂದ, ವಿಟಮಿನ್ ಸಿ ಇರೋದ್ರಿಂದ ಆರೆಂಜ್ ಅಲ್ಲಿ ಅದನ್ನು ಕೂಡ ಸ್ಕಿನ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಲೆಟ್ಸ್ ಟ್ರೈ ಹೇಗಿದೆ ಅಂತ ಹೇಳ್ಬಿಟ್ಟು. ಗುಡ್. ಇನ್ನೊಂದೇನಂದ್ರೆ, ನೀವು ಈ ಜ್ಯೂಸ್ ನ ಮಾಡುವಾಗ ಮಿಕ್ಸಿನಲ್ಲೇ ಮಾಡ್ಕೊಳ್ಳಿ. ಮಿಕ್ಸಿನಲ್ಲಿ ಮಾಡ್ಕೊಂಡಿದ್ದಾಗ ಅದ್ ಏನಿದೆ ತರಿ ತರಿ ಹಂಗೆ ಬಂದಿರುತ್ತೆ. ಸೊ ಅದನ್ನು ನಿಮ್ ದೇಹಕ್ಕೆ ಸೇರಿದಾಗ ಅದು ತುಂಬಾ ಹೆಲ್ಪ್ ಆಗುತ್ತೆ. ಕೆಲವೊಬ್ರು ಚಿಕ್ಕದು ಫ್ರೂಟ್ ಜ್ಯೂಸರ್ ಅಂತ ಬರುತ್ತೆ, ಅದೇನಾಗುತ್ತೆ ಇದ್ರಲ್ಲಿ ಇರ್ತಕ್ಕಂತ ನಾರಿನಂಶ ಎಲ್ಲ ತೆಗೆದ್ ಬಿಡುತ್ತೆ. ಸೊ ನಾರಿನಂಶ ತೆಗೆದು ಜಸ್ಟ್ ಜ್ಯೂಸ್ ಮಾತ್ರ ಕೊಡುತ್ತೆ. ಸೊ ಇದು ಇವತ್ತಿನ ಡಿಟಾಕ್ಸ್ ಡ್ರಿಂಕ್ ಆಗಿರುತ್ತೆ. ಈ ಡ್ರಿಂಕ್ ನ ಹೆಸರು ABC ಜ್ಯೂಸ್ ಅಂತ ಹೇಳ್ಬಿಟ್ಟು. A ಅಂದ್ರೆ ಆಪಲ್, B ಅಂದ್ರೆ ಬೀಟ್ರೂಟ್, C ಅಂದ್ರೆ ಕ್ಯಾರೆಟ್, ಇದು ABC ಜ್ಯೂಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಅಂಡ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್, ಲೈಕ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೀವು ಇದನ್ನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್.